ಒಂದು ನದಿಯ ಮೂಲ ಮತ್ತು ಅಲ್ಲಿನ ದೈವಿಕತೆಯ ರೋಚಕ ಹಾಗೂ ಪವಿತ್ರ ಅನುಭವವಾಗಬೇಕಿದ್ದರೆ ತಪ್ಪದೆ ಇಲ್ಲಿಗೆ ಬನ್ನಿ. ಕೊಪ್ಪದಿಂದ 3.5 ಕಿಲೋಮೀಟರ್ ದೂರದ ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ನಾವು ಇತ್ತೀಚೆಗೆ ಭೇಟಿ ಕೊಟ್ಟಿದ್ದೆವು. ನಮ್ಮ ಕಣ್ಣೆದುರೇ ಒಂದು ಪವಾಡವು ನಡೆದು ಹೋಯಿತು. ಫಸ್ಟ್ ಟೈಮ್ ಈಗ ಬರುದು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ. ಇವತ್ತು ಸಂಕಷ್ಟಿ ಅಲ್ಲ, ನಾವು ಬರುವಾಗ ಯಾರು ಭಟ್ರನವರು ಯಾರು ಇರ್ಲಿಲ್ಲ. ನಮ್ ಬೇಜಾರಾಯ್ತು. ಅದಕ್ಕೆ ನಾವು ಹೀಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ದೇವರ ಹತ್ರ ಹೀಗೆ ನೋಡ್ತಾ ಇರುವಾಗ ದೇವರ ಇದರಿಂದ ಗರಿಕೆ ಇದಿಷ್ಟು ಪ್ರಸಾದ ದೇವರ ಮೂರ್ತಿಯಿಂದ ಕೆಳಗೆ ಬಿತ್ತು. ಸೊ ಅಲ್ಲಿ ಬೀಗ ಹಾಕಿಕೊಂಡಿದ್ದೆ, ಹೋಗ್ಲಿಕ್ಕೆ ಏನು ಅವಕಾಶ ಇಲ್ಲ. ನಾವು ಹೀಗೆ ಎಣಿಸ್ತಾ ದೇವರನ್ನು ನೋಡ್ತಾ ಇರುವಾಗ ದೇವರ ಬುಡದಿಂದ ಮಲ್ಲಿಗೆ, ಒಂದು ದೊಡ್ಡ ಮಲ್ಲಿಗೆ ಹಾರ, ಕದಿಕೆ ಎದ್ದು, ಒಂದು 2 ಇದು ತೆಂಗಿನಕಾಯಿ, ಕಡಲೆ ಹಾರ, ಅಷ್ಟು ಹೂಗಳು ಎಲ್ಲ ಬಿದ್ದವು. ಇದೆಲ್ಲ ಒಂದು ಅಕಸ್ಮಾತ್ ಆದ ಘಟನೆ. ಯಾರು ಬಿತ್ತು, ನಮ್ಮ ಕಣ್ಣೆದುರಿಗೆ ಬಿತ್ತು. ಆ ಕೂಡಲೇ ನಾವು ಏನ್ ಮಾಡಿದ್ವಿ, ತಗೊಂಡೋಗಿ ಅಲ್ಲಿ ನಿಂತು ನೀವು ಅಲ್ಲಿ ನೋಡ್ತಾ ಇರುವಾಗ ಬಿದ್ದದು. ಭಟ್ರು ಯಾರಿಲ್ಲ, ಯಾರಿಲ್ಲ. ಸೊ ನಿಮ್ಮ ಅದೃಷ್ಟ ಈ ದಿವಸ ಬಹಳ ಚೆನ್ನಾಗಿದೆ. ಭಟ್ರು ಇದ್ರು ಇಷ್ಟು ಕೊಡ್ತಾ ಇರ್ಲಿಲ್ಲ. ಎಲ್ಲ ಪರಿಪೂರ್ಣ ಪ್ರಸಾದ, ತೆಂಗಿನಕಾಯಿ, ಹಣ್ಣು ಎಲ್ಲ ಕಡಲೆ ಎಲ್ಲ. ತುಂಬಾ ಖುಷಿ ಆಯ್ತು. ಉಗಮ ಸ್ಥಾನ ಇದು. ಇಲ್ಲಿ ಗಣಪತಿಯ ದೇವಸ್ಥಾನ ಇದೆ, ಕಮಂಡಲ ಗಣಪತಿ ಅಂತ ಹೇಳ್ತಾರೆ. ಗಣಪತಿಯ ಮೂರ್ತಿಯ ಅಡಿಯಿಂದ ಬರುವ ನೀರು ನಮ್ಮ ತಲೆಗೆ ಪ್ರೋಕ್ಷಣೆ ಆಗುವಂತಹ ಸ್ಥಳ ಇದು. ಅಲ್ಲಿಂದ ನಮ್ಮ ತಲೆಗೆ ಬೀಳುವುದು ಉದ್ದೇಶ, ಮೈನ್. ಕಾಲು ತೊಳೆಯುವುದಲ್ಲ, ತಲೆಗೆ ಬೀಳುವುದು ಮೈನ್ ಉದ್ದೇಶ. ಪ್ರಸಾದ ಈ ಪೈಪಿನಲ್ಲಿ ಬಂದದ್ದನ್ನು ಅವರು ಸಂಗ್ರಹ ಮಾಡಿದರು. ಬ್ರಹ್ಮದೇವ ಬಾಣವನ್ನು ಹೊಡೆದು ಕಮಂಡಲದಿಂದ ನೀರು ಚಿಮ್ಮುವಂತೆ ಮಾಡಿದ ಸ್ಥಳವೇ ಇದು. ಚಿಮ್ಮಿದ ನೀರು ಮುಂದೆ ಬ್ರಾಹ್ಮಿ ನದಿಯಾಗಿ ಮಾರ್ಪಾಡುಗೊಳ್ಳುತ್ತದೆ. ಕಮಂಡಲ ಗಣಪತಿ ದೇವಸ್ಥಾನವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಎಂಬ ಗ್ರಾಮದಲ್ಲಿದೆ. ಕೊಪ್ಪ ಪೇಟೆಯಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ಐತಿಹಾಸಿಕ ಕ್ಷೇತ್ರ ಇದು ಆಗಿದೆ. ಗರ್ಭಗುಡಿಯಲ್ಲಿ ಗಣಪತಿಯ ಮೂರ್ತಿಯ ಮುಂಭಾಗದಿಂದ ನೈಸರ್ಗಿಕವಾಗಿ ನೀರು ಹರಿದು ಬ್ರಾಹ್ಮಿ ನದಿಯ ಉಗಮವಾಗುವುದನ್ನು ನಾವಿಲ್ಲಿ ಕಾಣಬಹುದು. ಗಣಪತಿಯ ಎದುರು ಇರುವ 8 ದಳಗಳ ಹೂವಿನ ಆಕಾರದ ಕಲ್ಲಿನಿಂದ ವರ್ಷದ 12 ತಿಂಗಳು ನಿರಂತರವಾಗಿ ಪವಿತ್ರ ಜಲವು ಉಕ್ಕಿ ಬರುತ್ತಿದೆ. ತಾಯಿ ಪಾರ್ವತಿ ದೇವಿಯು ಶನಿದೋಷ ನಿವಾರಣೆಗಾಗಿ ಇಲ್ಲಿ ತಪಸ್ಸು ಮಾಡಿದ್ದು, ಬ್ರಹ್ಮದೇವನು ತನ್ನ ಕಮಂಡಲದ ನೀರನ್ನು ಇಲ್ಲಿ ಪ್ರೋಕ್ಷಿಸಿದನೆಂಬ ನಂಬಿಕೆಯು ಜನರಲ್ಲಿದೆ. ಈ ಕಮಂಡಲ ಗಣಪತಿ ಕ್ಷೇತ್ರದಲ್ಲಿ ದೇವನನ್ನು ಪೂಜಿಸಿ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಕಷ್ಟಗಳು ದೂರವಾಗಿ ಶನಿದೋಷ ನಿವಾರಣೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇಲ್ಲಿನ ಭಕ್ತರಲ್ಲಿ. ಅದೂ ಅಲ್ಲದೆ ಈ ನೀರನ್ನು ಸೇವಿಸಿದರೆ ಹಲವಾರು ರೋಗಗಳು ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಕಮಂಡಲ ಗಣಪತಿ ದೇವಸ್ಥಾನದ ಸಮೀಪವೇ ಮುಸುರೆಹಳ್ಳ, ಕೆಸವೆ ಜಲಪಾತ ಮತ್ತು ಮೃಗವಧೆ ಎನ್ನುವ ಪ್ರವಾಸಿ ಸ್ಥಳಗಳಿವೆ. ಅಲ್ಲಿಗೂ ನಾವು ಭೇಟಿ ಕೊಡಬಹುದು.
ಕಂಬದ ಮೇಲೆ ಇದು ತುಂಬಿಸ್ಕೊಂಡು ಬಂದ್ಬಿಡಲ ಈ ಬಿಸಿಲು ಇದಕ್ಕೆ ನೀರು ಉಗಮಾಗುವ ಸ್ಥಳ ಕಮಂಡಲದಾಗಿದೆ. ನೀರು ಕಡಿಮೆ ಆದಾಗ ಸರಿಯಾಗಿ ಅದು ಆ ಕಮಂಡಲದ ರೂಪವನ್ನು ನಿಮಗೆ ಕಾಣಲಿಕ್ಕೆ ಆಗ್ತದೆ ಅಂತೇಳಿ ಇಲ್ಲಿ ಬಂದಂಥ ಭಕ್ತರು ಹೇಳ್ತಾರೆ. ಸೊ ಆ ಹೆಸರು ಕಮಂಡಲ ಗಣಪತಿ ಅಂತ ಬಂದದ್ದು ಹಾಗೆ. ನೀರಿನ ಉಗಮ ಸ್ಥಾನ ಕಮಂಡಲದಾಗಿ ಇರುವ ಕಾರಣ. ಗೆಲ್ಲ ಹೋಗಿ ಇಲ್ಲಿ ಬಂದದ್ದು ಕಮಂಡಲ ಗಣಪತಿಗೆ. ನಾವಿಲ್ಲಿ ಬಂದಾಗ ಯಾರು ಇರ್ಲಿಲ್ಲ, ಅಯ್ಯೋ ಯಾರಿಲ್ಲಲ್ಲ, ಭಟ್ರನವ್ರು ಯಾರಿಲ್ಲಲ್ಲ ಅಂತೇಳಿ ಬೇಜಾರಾಯ್ತು. ಬಂದು ನೋಡಿ ದೇವರತ್ತಿಗೆ ಮಾಡುವಾಗ ದೇವರ ಇದರಿಂದ ಬಿತ್ತು ಹೂ, ಇಷ್ಟು ಹೂವು ಬಿತ್ತು, ಕಾಯಿನೂ ಬಿತ್ತು. ದೇವರ ಹತ್ರ ಇಟ್ಟದ್ದು ಅವರು. ಅದು ಅಲ್ಲಿಂದ ನೀರಿಂದ ಹೀಗೆ ಹೋಗಿ ಇಲ್ಲಿ ಬಂದು ನಾನು ಇವರನ್ನು ಕಳಿಸಿದೆ, ನನ್ನ ಯಜಮಾನ್ರನ್ನು ಹೋಗಿ ಹೋಗಿ ಅಲ್ಲಿ ಇಟ್ಕೊಳ್ಳಿ ಅಂತ. ಎಲ್ಲ ಸಿಕ್ಕಿತ್ತು ಓ ಇಲ್ಲಿ ಇಲ್ಲಿ ಕೆಳಗೆ ಸಿಕ್ಕಿದ್ದಲ್ಲ. ದೇವರ ಬುಡದಿಂದ ಬಿತ್ತು. ನಾವು ನೋಡ್ತಾ ಇರುವಾಗ ಪ್ರಸಾದ ಅದು ಅಲ್ಲಿಂದ ಸೀದಾ ಬಂದು ಇಲ್ಲಿಂದ ಬಂತು. ನಾವು ಇಲ್ಲಿಗೆ ಬಂದು ಓಡಿ ಬಂದು ತಗೊಂಡ. ಯಾವುದು ಇದನ್ನು? ಇದಿಷ್ಟು ಪ್ರಸಾದ ಅವ್ರಿಗೆ ಕೊಡಿಸಬೇಕು. ನೀವು ಯಾವ ಊರಿಂದ ಬಂದದ್ದು? ಉಡುಪಿ, ಕುಂದಾಪುರ. ತಗೊಳ್ಳಿ ನಿಮ್ಮ ಪ್ರಸಾದ. ಹೌದು, ನೀವು